ಏಕೆ ನನ್ನ ಏಕೆ ಏಕೆ ಅಂತಮ್ಮ ಏನ್ಲ ಇದೆಲ್ಲ? ಇದು ಹೂವ, ಅದು ಹಣ್ಣು, ಅದು ಸ್ವೀಟು, ಅದು ಗಂಧದ ಕಡಿ. ಓಹೋ, ಇದೆಲ್ಲ ನಂಗೆ ಗೊತ್ತೇ ಇರಲಿಲ್ಲ ಕೇಳ. ತೆಗದ್ ಬಿಟ್ಟ ಅಂದ್ರೆ ಲೇ, ಇದನ್ನೆಲ್ಲ ಯಾಕ್ಲ ನನ್ ಕೋಣೆಲ್ ಮಾಡ್ತಿದ್ದಿ ಈಗ? ಅಷ್ಟು ಗೊತ್ತಾಗಕ್ಕಿಲ್ವಾ ಅಂತಮ್ಮ? ಇದೆಲ್ಲ ನಿನ್ ಮೊದಲನೇ ರಾತ್ರಿಗೆ ಮಾಡ್ತಾ ಇರೋದು. ಲೇ, ಇವತ್ತು ಅಲಂಕಾರ ಮಾಡ್ಬೇಕಾಗಿರೋದು ನನ್ ಕೋಣೆನಲ್ಲ ಕಳ, ಸುಭಾಸುನ್ ಕೋಣೆನ. ಅಂತಮ್ಮ ಅಲ್ಲೂ ಮಾಡಾಗೋಯ್ತು. ಹೆಂಗೋ ನಿಂದು ಸುಬಾ ಬುಲ್ಲ 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 ಆಗಿಲ್ವಲ್ಲ, ಇವತ್ತೇ ಒಟ್ಟಿಗೆ ಆಗ್ಬಿಡ್ಲಿ ಅಂತ ನೋಡು ಫುಲ್ ಅಲಂಕಾರ ಮಾಡಿದೀನಿ. ಲೇ, ನೀನ್ ಮಾಡೋದೆಲ್ಲ ಇಂಥ ಎಡವಟ್ ಕೆಲ್ಸನೇ ಕಲ. ನಿಂಗೆಲ್ಲಾ ವಿಷಯನ ಆಗ್ಲೇ ಹೇಳಿಲ್ವೇನ್ಲ? ನೀನೇನೆ ಹೇಳ್ದೆ ಅಂತಮ್ಮ, ಯಾರಿಗ್ ಗೊತ್ತು ಇವತ್ತಿಬ್ರಿಗೂ ಮನ್ಸ್ ಬಂದು ಸುಂಟ್ರು ಗಾಳಿ ಸುನಾಮಿ ಬಿರುಗಾಳಿ ಒಟ್ಟಿಗೆ ಅಪ್ಲಿಸ್ಬಿಡ್ಬೋದು. ಹಂಗೆಲ್ಲ ಕಣ್ಲಾಕ್ ಬಾಟ್ಲೆ. ನೋಡು ಅಂತಮ್ಮ, ಮೊದಲನೇ ರಾತ್ರಿ ಅಂದ್ರೆ ಹಾಸಿಗೆ ಮೇಲೆ ಹೂವು ಹಾಸೋದಲ್ಲ, ಅದು ಹೃದಯದೊಳಗಡೆ ಇರೋ ಪಿರುತಿ ಮಾತು. ಅದಾಗ್ಲೇ ನಿಮ್ಮಿಬ್ರ ಮಧ್ಯೆ ಶುರುವಾಗದಲ್ವಾ ಅಂತಮ್ಮ? ಲೇ ಕ್ವಾಟ್ಲೆ, ನಿಂಗ್ ಮಾತ್ರ ನನ್ ಏನು ಹೇಳಕ್ ಆಗಕ್ಕಿಲ್ಲ ಕಲ. ಇದನ್ನೆಲ್ಲ ನೋಡಿ ನನ್ನ ಅಮ್ಮಿ ಅದ್ ಏನ್ ತಿಳ್ಕೊತಲ್ಲ ಕಲ. ಏನು ತಿಳ್ಕೊಳಕದಂತೆ ಅಂತಮ್ಮ, ನಿನ್ ಮನ್ಸೊಳಗಡೆ ಇರೋ ಮಾತ್ನ ಅರ್ಥ ಮಾಡ್ಕೊತಾರ ಬಿಡು. ಸರಿ ಬತ್ತೀನಿ ಅಂತಮ್ಮ. ಹಂಗೆ ಫೋನಲ್ಲಿ ರವಿ ಮಾಮೂನ್ ಸಾಂಗ್ ಹಾಕೊಂಡು ಪ್ರೇಮ್ ಲೋಕಲ್ ತೆಲಾರ್ತಾ ಇರು. ಮೊದ್ಲು ಹೋಗಪ್ಪ ನೀನು. ಅಂತಮ್ಮ ಕೈ ನೀಡು. ಯಾಕೆ? ಕೈ ನೀಡು ಅಂದ್ರೆ ನೀಡಬೇಕು. ನೀಡು ಅಂತಮ್ಮ. ಯಾಕ್ಲಾ? ಅದ್ಯಾಕ್ಲಾ? ಲೇ ಕ್ವಾಟ್ಲೆ, ಬೆಳಿಗ್ಗೆ ಗಂಟ ಇದನ್ನ ಬಿಚ್ಚಬಾರ್ದು. ನಾನು ಅಂದ್ರೆ ಮಾತು, ಮಾತು ಅಂದ್ರೆ ನಾನು. ಬರ್ಲಾ ಅಂತಮ್ಮ? ರಾತ್ರಿ ಆಯ್ತು ಮಲಗೋಣ. ಕ್ವಾಟ್ಲೆ ಯಾಕೆ ಇದನ್ ಕಟ್ಟದ? ಇದನ್ನೇನಾದ್ರೂ ನನ್ನ ಅಮ್ಮಿ ನೋಡಿದ್ರೆ ಏನೇ ಮಾಯಾಂಗನೆ, ಮಾತು ಕೊಟ್ಟು ಸ್ಮಶಾನ ತಂದು ನಿಲ್ಲಿಸ್ಬಿಟ್ಟಲ್ಲೇ. ನಂಬಿಸಿ ಈ ತರ ಕುತ್ತಿಗೆ ಕೊಯ್ಯೋದ್ರ ಬದಲು ಅವತ್ತು ಒಂದು ಕಿತ್ತ ಸುಮ್ಮನಿದ್ದಿದ್ರೆ ನಾನು ನೇಣ್ ಹಾಕೊಂಡು ಪ್ರಾಣ ಬಿಡ್ತಿದ್ನಲ್ಲೇ. ನೀನು ನಂಬಿದ್ದಕ್ಕೆ ಒಳ್ಳೆ ದ್ರೋಹ ಮಾಡ್ಬಿಟ್ಟೆ ಬಿಡು. ಅಲ್ಲ ಕಣೆ, ನಿನ್ನ ವಯಸ್ಸು ಯೋಗ್ಯತೆ ಏನು ನೋಡ್ದಂಗೆ ನಮ್ಮ ಅವ್ವ ನಿಂತವ ಸೆರ್ಗೋಡ್ ಬೇಡ್ಕೊಂತಲ್ಲೇ. ಅದಕ್ಕೆ ನೀನ್ ಕೊಟ್ಟ ಬೆಲೆ ಇದೇನಾ? ನಿನ್ ಮನ್ಸಲ್ಲಿ ಈಟೊಂದ್ ದುರಾಸೆ ಇದೆ ಅಂತ ಆವತ್ತೇ ಹೇಳಿದಿದ್ರೆ ನಾವೇನೋ ಒಂದ್ ಮಾಡಿರ್ತಿದ್ವಿ. ಅದು ಬಿಟ್ಟು ಊರವ್ರ ಮುಂದ್ಗುಟ್ಟೆ ಹಿಂಗ್ ಮರ್ಯಾದೆ ಕಳಿಯೋದಿಕ್ಕೆ ಏಟ್ ದಿನದಿಂದ ಕಾಯ್ಕೊಂಡಿದ್ದೆ. ಚಪ್ಲಿ ಬಿಡ್ಬೇಕಾಗಿರೋ ಜಾಗದಲ್ಲಿ ಬಿಡ್ಬೇಕಾಗಿದ್ ನಿನ್ನ ಕೋಣೆ ತನಕ ಬಂದ್ಬಿಟ್ಕಂಡೆ. ಆದ್ರೆ ನೀನು ನಿನ್ನ ಕೆಟ್ಟ ಬುದ್ಧಿಗೆ ನನ್ನ ಮಗನ ಬುಟ್ಟಿಗೆ ಹಾಕೊಂಡು ಮದುವೆ ಮಂಟಪದ ತನಕ ಬಂದು ಗುಳ್ಳೆ ನರಿ ಹಂಗೆ ಎಲ್ಲಾನು ಪ್ಲಾನ್ ಮಾಡ್ಕೊಂಡು ನನ್ನ ತವನೇ ಆಶೀರ್ವಾದ ಮಾಡಿಸ್ಕೊಂಡ್ಬಿಟ್ಟೆ ಅಲ್ವಾ? ಯಾಕೆ ನಮ್ಮನೆ ಶ್ರೀಮಂತಿಕೆ ವೈಭೋಗ ನಿನ್ ತಲೆ ಕೆಡ್ಸಿ ಇಂಥ ಕೆಲಸ ಮಾಡ್ದಂಗ್ ಮಾಡ್ಬಿಡ್ತೆ? ಅಮ್ಮೋರೆ, ನನ್ನ ಜೀವಮಾನದಲ್ಲಿ ನಾನಂತ ಯೋಚನೆ ಮಾಡ್ದವಳಲ್ಲ. ನನ್ ದಿಟ್ಟುವಾಗ್ಲೂ ನೀನು ಮೊಸ್ಲೆ ಕಣ್ಣೀರ್ಗೆ ನಾನು ಕರಗ್ತೀನಿ ಅನ್ಕೊಂಡಿದ್ಯಾ? ನಿನ್ ದುರಾಸೆಯಿಂದ ನನ್ ಮಗನ್ ಬುಟ್ಟಿ ಮದ್ವೆ ಮಾಡ್ಕೊಂಡು ರಾಣಿ ಹಂಗ್ ಮೆರಿಬೇಕು ಅನ್ಕೊಂಡಿದ್ಯಾ? ಲೇ, ನೀನ್ ನನ್ ಮಗನ್ ಜೊತೆ ಅದ್ ಹೆಂಗ್ ಸಂದಾಗಿರ್ತೀಯ ನಾನು ನೋಡ್ತೀನಿ ಕಣೆ. ಅದ್ಗೆ ಇದ್ಯಾಕವ ಚಂಪಾ ಇಟೊಂದು ಎದ್ರಕೊಂಡಿದ್ಯಾ? ನಮ್ಮ ಅತ್ತಿಗೆ ಬೈದ್ರು ಅಂತ ಭಯ ಆಯ್ತಾ? ಅಯ್ಯೋ, ನಮ್ಮ ಅತ್ತಿಗೆ ಒಂಥರ ಹಲ್ಸ್ನಣ್ಣಿದ್ದಂಗೆ, ಹೊರಗಡೆ ಎಲ್ಲ ಮುಳ್ಳು,
ಒಳಗೆ ಮನ್ಸು ತುಂಬಾ ಮೃದು. ಹ್ಞೂ ಚಂಪಾ, ನಮ್ಮ ಅತ್ತೆಗೆ ಶಾನೆ ಒಳ್ಳೆ ಮನ್ಸದೆ. ಅದೇನೋ ದೊಡ್ಡವ್ರು ಹೇಳಕ್ಕಿಲ್ವೇ, ಬೈಯೋರು ಬದುಕಕ್ಕೆ ಹೇಳ್ತಾರೆ ಅಂತವಾ, ಹಂಗೇನೆಯ. ನಮ್ಮ ಅತ್ತೆ ಏನಾದ್ರೂ ಬೋದ್ರೆ ನಿನ್ನ ಆಶೀರ್ವಾದನೇ ಅನ್ಕೋ. ಹೂ ಕಣವ, ನಮ್ಮ ಅದ್ಕೆ ಒಳ್ಳೆತನ ಹೋಯ್ತಾ ಹೋಯ್ತಾ ನಿಂಗೆ ಗೊತ್ತಾಗ್ತದೆ. ಯಾಕೆಂದ್ರೆ ನಮ್ಮ ಅದ್ಗೆನ ಅರ್ಥ ಮಾಡ್ಕೊಂಡವ್ರಿಗೆ ಅಷ್ಟೇ ಅವ್ರ ಒಳ್ಳೆತನ ಏನು ಅಂತ ಸಂದ ಗೊತ್ತಾಗೋದು. ಪಾಪ ಕಣತ್ಗೆ, ನಮ್ ಚಂಪಾ ಸಾನೆ ದಿಗ್ಲು ಬಿಟ್ಬಿಟ್ಟವಳೆ. ಅದಕ್ಕೆ ಸ್ವಲ್ಪ ಒಳ್ಳೆತನದಿಂದ ಮಾತಾಡ್ಸಿ ಆಶೀರ್ವಾದ ಮಾಡಿ. ಸರಿ ಕಣತ್ಗೆ, ಅರ್ಥ ಆಯ್ತು. ಅವ ಅಲ್ಲಿ ಮುಹೂರ್ತ ಗೊತ್ತಾಯ್ತಾ ಇದೆ, ಚಂಪನ್ ರೆಡಿ ಮಾಡ್ಕೊಂಡು ಬೇಗ ಕರ್ಕೊಂಬ ಅಂತ ಹೇಳಿಲ್ವೇ? ಹ್ಞೂ ಕಣೆ, ಇಲ್ಲಿ ನೋಡಿದ್ರೆ ನಮ್ಮ ಅತ್ತೆ ಚಂಪಂಗೆ ಆಶೀರ್ವಾದನೇ ಮಾಡ್ತಿಲ್ಲ. ಅಲ್ಲಿ ನೋಡಿದ್ರೆ ಸುಭಾಷ ರೂಮಲ್ಲಿ ಕಾಯ್ಕೊಂಡ್ ಕೂತಿಯಾನೆ ಅನ್ಸುತ್ತೆ. ಹೀಗ್ ಮಾಡ್ದಿದ್ರೆ ಏನಂತೆ, ಒತ್ತಾರಿಕ್ ಒಟ್ಟಿಗೆ ಮಾಡ್ತಾರೆ ಕಣಂತೆ ಬಿಡು. ಪಾಪ ನಮ್ಮತ್ತೆ, ಅವ್ರಿಗೂ ಓಡಾಡಿ ಓಡಾಡಿ ಸುಸ್ತಾಗ್ಬಿಟ್ಟದೆ. ಸರಿ ಬಿಡತ್ಗೆ, ನಾವೇ ಚಂಪನ್ ರೆಡಿ ಮಾಡಿ ರೂಮ್ ಕರ್ಕೊಂಡೋಗ್ ಬಿಡ್ತೀವಿ. ಬಾಮ ಚಂಪ ಬಾ. ನಮ್ ಗೌಡ್ರು ಇದ್ನೆಲ್ಲ ಯಾಕೆ ನಮ್ ರೂಮಿಗೆ ಮಾಡ್ಸೋರೆ? ಏನಾರುವೆ ಮನ್ಸಲ್ಲಿರೋ ಆಸೆನ ಹಿಂಗ್ ಹೇಳ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದೆ. ಗೌಡ್ರೆ, ಅಯ್ಯಯ್ಯೋ ಅಮ್ಮಿ, ಇದನ್ನೆಲ್ಲ ನಾನ್ ಮಾಡಿರೋದಲ್ಲ. ಇದೆಲ್ಲ ಆ ಕ್ವಾಟ್ಲೆದ ಕಿತಾಪತಿ. ನನ್ಗಿದ್ರ ಬಗ್ಗೆ ಏನು ಗೊತ್ತಿಲ್ಲಪ್ಪ. ಇದುವೇ ಅವಂದೇ ಕಿತಾಪತಿ. ಬೆಳಗ್ಗೆ ಗಂಟ ಇದನ್ ಬಿಚ್ಚಬಾರ್ದು ಅಂತ ನನ್ನ ಹತ್ರ ಪ್ರಮಾಣ ಮಾಡಿಸ್ಕೊಂಡು ಹೋಗವನೆ. ಅದು ಸುಭಾಸನ್ ರೂಮ್ಗೆ ಅಲಂಕಾರ ಮಾಡಕ್ಕೆ ಅಂತ ತಂದಿದ್ದು ಅಲ್ಲಿ. ಮಿಕ್ಕಿದ್ರಲ್ಲಿ ಇದನ್ನೆಲ್ಲ ಮಾಡದ್ನಂತೆ. ಅದೇ ಚೂರಿ ಮಿಕ್ಕಿದ್ರೆ ಇದಕ್ಕೂ ಕಟ್ಟೋಗ್ಬಿಟ್ಟ. ಹೌದೇ? ನಾನು ಅನ್ಕೊಂಡೆ ನಮ್ ಗೌಡ್ರು ಹಿಂಗೆಲ್ಲ ಮಾಡಕ್ಕಿಲ್ಲ ಅಂತ. ಸದ್ಯ ನಿಂಗೆ ನನ್ ಮೇಲೆ ನಂಬಿಕೆ ಅದಲ್ಲ. ಸರಿ ಬಿಡಿ, ನಮ್ಮ ಅಪ್ಪನ ಅಳಿಮಯ್ಯ. ನಂಬಿಕೆ ಕಳ್ಕೊಳ್ಳೋ ಅಂತ ಕೆಲ್ಸ ನೀವು ಮಾಡಕ್ಕಿಲ್ಲ ಅಂತ ನಂಗೆ ಗೊತ್ತದ್ ಬಿಡಿ. ಅಮೇ, ನಾವು ತೀರಾ ನಮ್ದವ್ರು ನಮ್ಗೆ ನಂಬಿಕೆ ದ್ರೋಹ ಮಾಡಿದ್ರೆ ಸ್ಯಾನೆ ನೋವಾಯ್ತದ ಕಣಮೆ. ಇವತ್ತು ನಮ್ ಸುಭಾಸ ತಪ್ಪು ಮಾಡೋನೆ ಅಂತ ಗೊತ್ತಿದ್ರುವೆ ನಮ್ ಚಿಕ್ಕವ್ವ ಚಿತ್ರ ಎಲ್ಲಾ ತೆಪ್ಪನ ಮುಚ್ಚಿಟ್ರು. ನಮ್ಮ ಅಟ್ಟಿ ಅವ್ರಿಗೆಲ್ಲ ದ್ರೋಹ ಮಾಡಿ ಏಟ್ ಸಂದಾಗ ನಾಟಕ ಮಾಡ್ಬಿಟ್ರು ನೋಡು. ಹೋಗ್ಲಿ ಬಿಡಿ ಗೌಡ್ರೆ, ಸಮಯ ಸಂದರ್ಭ ಅನ್ನೋದ್ ಅದೇನಾದ್ರೂ ಆಗಿರ್ಲಿ ಕಣಮೆ, ಅದೇಂಗಮ್ಮಿ ನಮ್ದವ್ರಿಗೆ ಹತ್ರದವ್ರಿಗೆ ಮೋಸ ಮಾಡ್ಬಿಡ್ತಾನೆ. ನಾನು ನಮ್ ಸುಭಾಸನ್ನ ಏಟೆಲ್ಲ ನಂಬಿದ್ದೆ. ನಮ್ ಚಿಕ್ಕವನ್ ಮೇಲೆ ಏಟೆಲ್ಲ ಗೌರವ ಇಟ್ಟಿದ್ದೆ. ಅವ್ರಿಗೆ ನಮ್ ತಾಯಿ ಸ್ಥಾನ ಕೊಟ್ಟಿದ್ದೆ. ಆದ್ರೆ ಅವ್ರು ಮಾಡೋ ಕೆಲ್ಸ ನೆನ್ಸ್ಕೊಂಡ್ರೆ ಸ್ಯಾನೆ ಕೋಪ ಬರ್ತದೆ. ಯಾರೋ ದಾರಿಲಿ ಹೋಗೋರು ನಮಗ್ ಮೋಸ ಮಾಡಿದ್ರೆ ಸಹಿಸ್ಕೊಂಡ್ಬಿಡ್ತೀನಿ ಕಣಮೆ. ಆದ್ರೆ ನಾವು ನಮ್ದವ್ರು ನಮಗೆ ದ್ರೋಹ ಮಾಡಿದ್ರೆ ಸಹಿಸ್ಕೊಳಕ್ಕಾಗಕ್ಕಿಲ್ಲ.
ಚಂಪಾ ಹೇಳಿದ್ದೆಲ್ಲ ಗೆಪ್ತಿ ಅದೇ ತಾನೆ? ನಿನ್ಗೋಸ್ಕರ ಸುಭಾಷ ಕಾಯ್ತಾವನೆ. ಹೋಗು. ಸುಭಾಷ್ ಮಾಮ, ನಿನ್ ಫಸ್ಟ್ ನೈಟು ಅಲ್ಲಲ್ಲ ಸೆಕೆಂಡ್ ನೈಟ್ಗೆ ಆಲ್ ದ ಬೆಸ್ಟ್. ಚಂಪಾ, ಹೆಂಗಿದ್ರು ನಾಚಿಕೆಲ್ಲ ಹೊಂಟೋಗೋದಲ್ವೇ? ಹುಷಾರು. ಯಾಕೋ ಮಾಮ ಶಾನೆ ಪಾಪದಲ್ಲಿದ್ದಂಗೆ ಕಾಣಿಸ್ತಾವನೆ. ನಡಿ. ದೊಡ್ಡ ಶ್ರೀಮಂತ್ರ ಮನೆ ಅಳಿಯ ಆಗ್ತೀನಿ ಅಂತ ಕನ್ಸ್ ಕಟ್ಕೊಂಡು ಕೂತವನ್ಗೆ ಇವಳೇ ಗತಿ ಅಂತ ಗೊತ್ತಾದ್ಮ್ಯಾಕೆ ಕೋಪನೂ ಬರ್ತದೆ, ಬಿಪಿನೂ ಏರ್ತದೆ. ಸರಿ ಸರಿ ಬಾ. ಯಾಕ್ರಿ ಇಷ್ಟೊಂದು ಕೋಪ ಮಾಡ್ಕೊಂಡಿದೀರಾ? ಕೋಟ್ಯಾಧೀಶ್ವರನ ಬಾಳ್ಬೇಕಾದವನ್ನ ತೀರ್ಪೆ ಎತ್ತನಂಗ್ ಮಾಡ್ಬಿಟ್ಟಲೆ. ಈಗ ಸಮಾಧಾನ ಆಯ್ತೆ ನಿನ್ಗೆ? ನಿನ್ ಜೊತೆ ಮದ್ವೆ ಮುರಿದು ನಿನ್ ಜೀವನ ಹಾಳು ಮಾಡ್ಕೊಳ್ಳೋದದೆ, ನನ್ ಜೀವನನು ಹಾಳು ಮಾಡ್ಬಿಟ್ಟಲೆ. ನಾನು ಹೇಳೋದನ್ನ ಕೇಳಿದಿದ್ರೆ ಕೊನೆ ಗಂಟ ಸುಖವಾಗಿ ಇಟ್ಕತ್ತಿದ್ದೆ, ಎಲ್ಲ ಹಾಳು ಮಾಡ್ಬಿಟ್ಟೆ. ಹಂಗಾರೆ ನಾವ್ಕಿಂತ ಹೆಚ್ಚಾಗಿ ವಿರೋಧಿ ಮಾಡಿದ್ದು ಮದ್ವೆ ಆಗ್ಬೇಕು ಅಂತಲ್ವೇ? ಸಾಕಿಲ್ಸೆ. ವಿರೋಧಿ ಅಂತೆ ವಿರೋಧಿ, ಏನೋ ನಿನ್ನ ಅನ್ಭವಿಸ್ಬೇಕು ಅನ್ನಿಸ್ತು, ಅದಕ್ಕೆ ನಾಜೂಕಾಗಿ ಟ್ರೈ ಮಾಡಿದೆ, ನೀನ್ ಬೀಳ್ಲಿಲ್ಲ. ವಿರೋಧಿ ಮಾಡ್ತೀನಿ ಅಂತ ನಾಟಕ ಮಾಡ್ದೆ ಆಟೆಯ. ಅದನ್ ಬಿಟ್ಟು ನಿನ್ನ ಮದ್ವೆ ಮಾಡ್ಕೋತೀನಿ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನನ್ಗೆ ಗೊತ್ತು ಕಣೆ, ನಾನು ನಮ್ಮವ್ವ ಎಲ್ಲರೂ ಕೇಳ್ಕೊಂಡ್ರುವೆ ನಮ್ಮಟ್ಟಿ ಶ್ರೀಮಂತ್ಗೆ ಒಡವೆ ವಸ್ತ್ರ ಎಲ್ಲ ನಿನ್ ಕಣ್ ಕುಕ್ಬಿಡ್ತು ನೋಡು. ಅದಕ್ಕೆ ಇವ್ ನನ್ ಮದ್ವೆ ಆಗ್ಬಿಟ್ರೆ ನಾನ್ ಕೊನೆ ಗಂಟ ರಾಣಿ ಹಂಗಿರ್ಬೋದು ಅಂತ ಈ ಕೆಲ್ಸ ಮಾಡಿದ್ಯಾ ಅಲ್ವೇ? ಸತ್ಯವಾಗ್ಲೂ ಇಲ್ಲ ರೀ, ನಾನ್ ಯಾವತ್ತೂ ನಿನ್ ಮೊಸಳೆ ಕಣ್ಣೀರ್ ನಿಲ್ಸು. ನಾಟಕಾತಿ ಅಂತ ನಂಗೆ ಸಂದಾಗ ಗೊತ್ತು. ಏನಂತ ಅಂದ್ಕೊಂಡ್ ನನ್ ಮದ್ವೆ ಆಗಿದ್ಯೋ ಯಾವ್ದೇ ಕಾರಣಕ್ಕೂ ನೆರವೇರಕ್ಕಿಲ್ಲ, ಯಾವ ಸಂತೋಷನೂ ಸಿಗಕ್ಕಿಲ್ಲ. ಯಾಕೆ ಹಿಂಗ್ ಒಬ್ಳೆ ಕುಂತ್ಕೊಂಡ್ ನಗ್ತಾ ಇದೀಯಾ? ಯಾಕೆ ಅಂತ ಗೊತ್ತಿಲ್ಲ ಕಣವ, ಇವತ್ ಮನ್ಸಿಗೆ ಶಾನೆ ಸಂತೋಷ ಆಯ್ತಾ ಇದೆ. ಎಲ್ಲ ಇವಳ
ಈಗ ಅಂತದೇನಾಯ್ತು ಅಂತ? ಅಲ್ಲ ಕಣವ, ಮಾಡಿದುಣ್ಣು ಮಾರಾಯ ಅಂದ್ರೆ ಇದೇ ಇರ್ಬೇಕಲ್ವೇ? ಏನ್ ಶ್ರೀಮಂತ್ರ ಮನೆ ಸಂಬಂಧ ಸಿಕ್ಕದೆ ಅಂತವ ಏಟೋನ್ ಮೆರಿತಾ ಇದ್ರು. ಕೊನೆಗೆ ಆ ಚಂಪ ಆದ್ರೂ ಅವ್ವ, ಈ ಮದ್ವೆ ನಡಿಯಕ್ಕಿಲ್ಲ ಅಂತ ನೀನ್ ಅದಂಗೆ ಹೇಳ್ದೆ? ಅದೇನೋ ಗೊತ್ತಿಲ್ಲ ಕಣೆ, ಈ ಮದ್ವೆ ಗೊತ್ತು ಮಾಡ್ದಾಗ್ಲಿಂದನೂ ನನ್ ಒಳ ಮನ್ಸು ಹೇಳ್ತಾನೆ ಇತ್ತು ಈ ಮದ್ವೆ ನಡೆಯಕ್ಕಿಲ್ಲ ಅಂತ. ಹಂಗಾರೆ ನಿನ್ಗೇನೋ ಒಂದ್ ಶಕ್ತಿ ಇರಂಗದೆ ಕಣವ. ಈಗ ಮುಂದಕ್ಕೆ ಏನಾಯ್ತದೆ ಅಂತ ಸರಿಯಾಗಿ ಯೋಚನೆ ಮಾಡಿ ಹೇಳು. ಹೀಗೆ ನಂಗೆ ಅನ್ನಿಸ್ತಾ ಕಣೆ. ಅವ್ವ, ನೀನ್ ಒಳ ಮನಸ್ಸೊಳಗಡೆ ಏನಾರ ಇರ್ತದೆ, ಸರಿಯಾಗಿ ಯೋಚನೆ ಮಾಡಿ ಹೇಳು. ಏನಾದ್ರೂ ಗೊತ್ತೈತೆ? ಗೊತ್ತಾಯ್ತು ಕಣೆ. ಇಡೀ ಅಡ್ತಿ ಅವರೆಲ್ಲ ತಲೆ ಮೇಲೆ ಕೂಡಿಸ್ಕೊಂಡು ಮೆರೆಸ್ತಾವ್ರಲ್ಲ, ಆ ವಿದ್ಯನ್ಗೆ ಆದಷ್ಟು ಬೇಗ ಒಂದ್ ದೊಡ್ಡ ಆಪತ್ ಬರ್ತದೆ ಅಂತ ನನ್ ಮನ್ಸು ಹೇಳ್ತದೆ ಕಣೆ. ಹೋಗವ, ಏನೋ ನಾನು ಒಬ್ಳು ಬುಟ್ಟೆ ಅಂತವ ಏನೇನೋ ಹೇಳಕ್ ಬರ್ಬೇಡ. ಇಡೀ ಅಟ್ಟಿಯವ್ರ ದೃಷ್ಟಿಲಿ ಅವಳೊಬ್ಳೇ ಒಳ್ಳೆವಳ ಅನ್ಸ್ಕೊಂಡಿರೋದು. ಅಂತದ್ರಲ್ಲಿ ಅವಳಿಗೆ ಆಪತ್ ಬಂದತೆ, ಎಲ್ಲೋ ನಿನ್ ಭ್ರಾಂತು ಅಟೆಯ. ಇಲ್ಲ ಕಣೆ, ಇವತ್ತು ಅವಳನ್ನ ಹೊತ್ಕೊಂಡ್ ಮೆರೆಸ್ತಾ ಇರೋರೆ ನಾಳೆ ಎತ್ತಿ ಬಿಸಾಕ್ತಾರೆ, ನೋಡ್ತಾ ಇರು. ಅವವ್, ಏನಾದ್ರೂ ನಡಿಯೋಂತದಿದ್ರೆ ಹೇಳು, ಅದ್ ಬಿಟ್ಬಿಟ್ಟು ಸುಮ್ಕೆ ಈ ತರ ಆಸೆ ಉಡ್ಸ್ಬೇಡ. ಬೇಕಾದ್ರೆ ನೋಡ್ತಾರೆ, ನನ್ನ ಮಾತು ಖಂಡಿತ ದಿಟ್ಟ ಆಯ್ತದೆ. ಇಲ್ಲಿ ಗಂಟ ನೀನ್ ಹೇಳಿರೋದೆಲ್ಲ ಒಂದ್ ಮಟ್ಟಕ್ ದಿಟ ಆಗದೆ. ಇದು ಒಂದ್ ನೋಡೇ ಬಿಡುವ. ಹಂಗೇನಾರ ಆಗ್ಬಿಟ್ರೆ ಇಬ್ರು ಸೇರಿ ಹೊಟ್ಟೆ ತುಂಬಾ ಹಾಲು ಕೊಡ್ಬಿಡುವ. ಕೋಟ್ಯಾಧೀಶ್ವರನ ಬಾಳ್ಬೇಕಾದವನ್ನ ತಿರ್ಪೆ ಎತ್ತನಂಗ್ ಮಾಡ್ಬಿಟ್ಟಲೆ. ಈಗ ಸಮಾಧಾನ ಆಯ್ತೆ ನಿನ್ಗೆ? ವಿರುದ್ಧಿ ಅಂತೆ ವಿರುದ್ಧಿ, ಏನೋ ನಿನ್ನ ಅನ್ಭವಿಸ್ಬೇಕು ಅನ್ನಿಸ್ತು. ಅದಕ್ಕೆ ನಾಜುಕಾಗಿ ಟ್ರೈ ಮಾಡಿದೆ, ನೀನ್ ಬೀಳ್ಲಿಲ್ಲ. ವಿರುದ್ಧಿ ಮಾಡ್ತೀನಿ ಅಂತ ನಾಟಕ ಮಾಡ್ದೆ ಆಟೆಯ. ನೀವ್ ಏನ್ರಿ ಮಾಡ್ತಿದ್ದೀರಾ, ಬಿಡ್ರಿ. ಈ 4 ಗೋಡೆ ಮಧ್ಯೆ ನಡೆದಿದ್ದ ವಿಷಯ ಆಗ್ಲಿಂದ ಆಚೆಗೆ ಹೋಗ್ಬಾರ್ದು. ಹೊರಗಿನವ್ರಿಗೆ ಮಾತ್ರವೇ ನಾನು ನಿನಗ್ ಗಂಡ ಏನ್ರು. ಇಲ್ಲಿಗ್ ಪದ್ಮ್ಯಾಕೆ ನೀನ್ ಯಾರೋ ನಾನ್ ಯಾರೋ? ನನ್ನ ಮಾತು ಮೀರಿ ಇಲ್ಲಿ ನಡೆದಿರೋ ವಿಷಯ ಯಾರ್ಗಾನ ಹೇಳಿದ್ರೆ ನಾನ್ ನಿನ್ನನ್ನು ಏನು ಮಾಡಕ್ಕಿಲ್ಲ. ನಿಮ್ಮಪ್ಪ ಅವನಲ್ಲ, ಅವನನ್ನ ಮಾತ್ರ ಸುಮ್ಕೆ ಬಿಡಕ್ಕಿಲ್ಲ. ನಾನು ಯಾರಿಗೂ ಹೇಳಕ್ಕಿಲ್ಲ. ಹಾ, ಇದು ಯಾವಾಗ್ಲೂ ನಿನ್ ತಲೆಯಾಗಿರ್ಲಿ. ಸರ್ಕೋ. ಅಧ್ಯಕ್ಷರೇ, ನಾವ್ ಇದನ್ನೆಲ್ಲ ಏನು ಎಲೆಕ್ಷನ್ ಉದ್ದೇಶದಲ್ಲಿ ಇಟ್ಕೊಂಡು ಏನ್ ಮಾಡಿರ್ಲಿಲ್ಲ. ನ್ಯಾಯದ ಪರ ನಿಂತ್ಕೊಂಡು ಆಟೆಯ. ಸರಿ ಬಿಡಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಆಮೇ ನಮ್ಮ ಪಕ್ಷದ ಅಧ್ಯಕ್ಷರು ಫೋನ್ ಮಾಡಿದ್ರು. ನಮ್ಮ ಅಪ್ಪಯ್ಯ ತಮ್ಮನ್ ಮಗ ಅನ್ನೋದು ನೋಡ್ದಲೆ ನ್ಯಾಯದ ಪರ ನಿಂತ್ಕೊಂಡಿದ್ಕೆ ಎಲ್ಲಾ ಕಡೆನೂ ಸುದ್ದಿ ಆಗದಂತೆ, ಅದನ್ನ ಫೋನಲ್ಲಿ ಹೇಳ್ತಾ ಇದ್ರು. ಪರವಾಗಿಲ್ಲ ಗೌಡ್ರೆ, ಕೆಟ್ಟ ಸುದ್ದಿ ಮಾತ್ರ ಬಿರ್ನೆ ಸುದ್ದಿ ಆಗುತ್ತೆ ಅಂತ ಕೇಳಿದ್ದೆ. ಹೆಂಗೋ ನಮ್ಮ ಮಾವನ ಬಗ್ಗೆ ಒಳ್ಳೆ ಸುದ್ದಿನೂ
ಪ್ರಚಾರ ಆಗ ಉಕಣಮೆ ಇದರಿಂದ ಅಪ್ಪಯ್ಯನ ಬಗ್ಗೆ ಜನಗಳಲ್ಲಿ ಸ್ಯಾನೆ ಒಳ್ಳೆ ಅಭಿಪ್ರಾಯ ಮೂಡೋದಂತೆ. ಅಮ್ಮಿ ಈ ಸತಿ ಅಪ್ಪಯ್ಯ ಎಲೆಕ್ಷನ್ ಅಲ್ಲಿ ಗೆಲ್ಲೋದಿಕ್ಕೆ ಇದೇ ಮುಖ್ಯವಾದ ಕಾರಣ ಆಗತ್ತೆ, ಬೇಕಾದ್ರೆ ನೋಡ್ತಾ ಇರಿ ಅಂತ ಅಧ್ಯಕ್ಷರು ಹೇಳ್ತಾ ಇದ್ರು. ಗೌಡ್ರೆ, ಆ ಕೃಷ್ಣ ಪರಮಾತ್ಮ ಹೇಳ್ದಂಗೆ ಯಾವ ಕೆಲ್ಸದಲ್ಲೂ ಫಲನ ಅಪೇಕ್ಷೆ ಮಾಡ್ಬಾರ್ದಂತೆ. ಕೆಲ್ಸ ನಾವ್ ಮಾಡ್ಬೇಕಂತೆ, ಅದ್ಯಾವ್ರು ಫಲ ಕೊಟ್ಟೆ ಕೊಡ್ತಾನಂತೆ. ನಮ್ಮ ಮಾವ ಹಿಂಗಿರೋ ಒಳ್ಳೆತನಕ್ಕೆ ಒಳ್ಳೇದಾಗೆ ಆಯ್ತದೆ. ಇದಕ್ಕೆಲ್ಲ ಕಾರಣ ನೀನೇ ಅಲ್ವೇನಮ್ಮೆ? ಅಮ್ಮೆ ನೀನೇನಾದ್ರೂ ಚಂಪಂಗಾಗಿರೋ ಅನ್ಯಾಯನ ನಂಗೆ ಅರ್ಥ ಮಾಡಿಸ್ದಲೆ ಅಪ್ಪಯ್ಯನ ಮುಂದೆ ಕರ್ಕೊಂಡು ಹೋಗ್ದಲೆ ಹೋಗಿದ್ರೆ ಎಂತ ದೊಡ್ಡ ಅನಾಹುತ ಆಗಿರೋದು. ಅಪ್ಪಯ್ಯಂಗೆ ಎಂತ ದೊಡ್ಡ ಕಳಂಕ ಬಂದಿರೋದು ಹೇಳು. ಹಂಗೇನು ಇಲ್ಲ ಗೌಡ್ರೆ, ನಮ್ಮ ಮಾವಯ್ಯ ಯಾವತ್ತಿದ್ರು ನ್ಯಾಯದ ಪರವಾಗಿ ನಿಂತ್ಕೋತಾರಲ್ವೇ, ಅದಕ್ಕೆ ಹಂಗ ಹೇಳಿ ದಾಟೆಯ. ಒಟ್ನಲ್ಲಿ ನಿನ್ನಿಂದ ಸ್ಯಾನೆ ಒಳ್ಳೇದಾಗದ್ ಕಣಮೆ. ಆ ಖುಷಿಗೆ ನಿಂಗೆ ಏನಾದ್ರೂ ಕೊಡ್ಬೇಕು ಅನಿಸ್ತದೆ.